ಕೌಸಲ್ಯ ರಾಮದೇವರು ಹೋಗ್ತಾ ಇರುವಾಗ ಸಂದೇಶ ಹೇಳ್ತಾಳೆ, ನೀನು ಹೋಗು ಒಳ್ಳೆಯದಾಗಲಿ, ಇಷ್ಟು ಹೇಳೋದಿಲ್ಲ. ರಾಮದೇವರಿಗೆ ಹೇಳಿದ ಮಾತು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದದ್ದು, ಯಂ ಪಾಲಯಸಿ ಧರ್ಮಂ ತಂ ಧೃತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಎಂಥ ದೊಡ್ಡ ಕಾನ್ಸೆಪ್ಟ್ ನೋಡಿ. ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿಲ್ಲ, ಯಾವ ಧರ್ಮವನ್ನು ಧೈರ್ಯದಿಂದ ತಪ್ಪದೆ ವಿಶ್ವಾಸಪೂರ್ವಕವಾಗಿ ಮಾಡ್ತಾ ಇದ್ದೀಯಾ ಆ ಧರ್ಮ ಎಲ್ಲೇ ಹೋದರೂ ನಿನ್ನನ್ನು ರಕ್ಷಣೆ ಮಾಡಲಿ. ಸವೈ ಧರ್ಮ ಸವೈ ರಾಘವ ಶಾರ್ದೂಲ ಧರ್ಮ ತ್ವಾಂ ಅಭಿರಕ್ಷತು. ರಾಮ ಹೊರಟಿದ್ದು ಎಲ್ಲೇ? ಕಾಲಿನಿಂದ ಅರಣ್ಯಕ್ಕೆ ಹೊರಟಿದ್ದ. ಆಗಿನ ಕಾಲದ ಅರಣ್ಯ ಅಂದರೆ ಹೇಳಲಿಕ್ಕೆ, ಇವತ್ತಿನ ಕಾಲದ ಅರಣ್ಯ ಅಂದರೆ ವಾಕಿಂಗ್ ಮಾಡಲಿಕ್ಕೆ ಬರುವಂಥ ಅರಣ್ಯ. ಆಗಿನ ಕಾಲದ ಅರಣ್ಯ ಅಂದರೆ ಘೋರವಾದಂಥ ಅರಣ್ಯ. ಅರಣ್ಯದೊಳಗೆ ಹೋಗ್ತಾರೆ, ಅರಣ್ಯಕ್ಕೆ ಹೋದಂತ ತಿರುಗಿ ಬರೋದು ಕಡಿಮೆ. ಅಂಥಲ್ಲಿ ಅವಳು ಬಿಟ್ಟಳು. ಹೇಳುವಾಗ ಹೇಳ್ತಾಳೆ, ಯಾರು ರಕ್ಷಣೆ ಮಾಡೋರು? ನಾನು ಸೈನಿಕರನ್ನು ಕಳಿಸಿದರೆ ನೀನು ರಕ್ಷಿತನಾಗ್ತಿ ಅಂತ ವಿಶ್ವಾಸದನ? ಶಸ್ತ್ರಾಸ್ತ್ರಗಳನ್ನು ಕೊಟ್ಟರೆ ನೀನು ರಕ್ಷಿತನಾಗ್ತಿ ಅಂತ ವಿಶ್ವಾಸದನ? ಅವಳು ಹೇಳ್ತಾಳೆ, ನೀನು ಮಾಡಿದ ಜನ್ಮಾಂತರದ ಈ ಜನ್ಮದ ಧರ್ಮವೇ ನಿನ್ನನ್ನು ರಕ್ಷಣೆ ಮಾಡ್ತಾರೆ. ಕೃಷ್ಣ ಪರಮಾತ್ಮ ರುಕ್ಮಿಣಿಯ ಪತ್ರವನ್ನು ತಂದಂತಹ ಬ್ರಾಹ್ಮಣನಿಗೆ ಹೇಳ್ತಾನೆ, ಅಹೀಯಮಾನಃ ಸ್ವಾಧರ್ಮಾತ್ ಸಹಿ ಅಸ್ಯ ಅಖಿಲ ಕಾಮದುಕ. ನೀನು ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣೋಚಿತವಾದ ಕರ್ಮವನ್ನು ಮಾಡ್ತಿದ್ದಿ ಅಂದರೆ ನೀನು ಮಾಡುವ ಧರ್ಮವೇ ನಿನಗೆ ಕಾಮಧೇನು ಆಗ್ತದೆ ಅಂತ ಹೇಳ್ತಾನೆ. ನಮಗೆ ಅಪೇಕ್ಷಾ ಬಹಳ ಇದೆ, ಕೈಯಲ್ಲಿ ಕಾಮಧೇನು ಇಲ್ಲ. ಕಾಮ ಬಹಳ ಇದೆ, ಕೈಯಲ್ಲಿ ಧೇನು ಇಲ್ಲ. ಕಾಮ ಮಾಡೋದು ನಮ್ಮ ಅಪೇಕ್ಷಾ, ಅದನ್ನು ಹಿಂಡೋದು ಧರ್ಮ. ಧರ್ಮ ಮತ್ತು ಕಾಮನೆಗಳು ಯಾರ ಹತ್ರ ಇದೆ ಅವನೇ ಕಾಮಧೇನು. ನಾವು ಮಾಡೋ ಒಂದು ಅಪೇಕ್ಷೆಗೆ ಪುಣ್ಯ ಬೇಕಾಗ್ತದೆ. ಯಾರೋ ಬಂದು ನಮ್ಮ ನಮಸ್ಕಾರ ಮಾಡಿದ್ರು ಅಂದರೆ ಒಳ್ಳೆಯದಾಗಲಿ ಅಂತ ನಾನು ಹೇಳಬೇಕಾದ್ರೆ ನನ್ನ ಕೈಯಲ್ಲಿ ಪುಣ್ಯದ ಶ್ರೀಮಂತಿಕೆ ಇರಬೇಕು. ಹರಿಪಾದ ಕಂಜ ನಿಷೇವನಾಲ್ಲಬ್ಧ ಸಮಸ್ತ ಸಂಪತ್. ದೇವರ ಕೈಯೊಳಗೆ ಹಿಡಿದಾಗ, ದೇವರ ಶಾಲಿಗ್ರಾಮವನ್ನು ಕೈಯಲ್ಲಿ ಹಿಡಿದುಕೊಂಡು, ಮೂರ್ತಿಯನ್ನು ಹಿಡಿದುಕೊಂಡು ಪುಣ್ಯ. ವಿದ್ಯಾಪ್ರಸನ್ನರು ಅಂತ ವ್ಯಾಸರಾಯ ಮಠದಲ್ಲಿ ಒಬ್ಬರು ಬಹಳ ಸುಂದರವಾದ ಹಾಡು ಮಾಡಿದ್ದಾರೆ. ನಿನ್ನ ಮೂರ್ತಿಯ ನೋಡಿ ನಿನ್ನ ಕರದಲ್ಲಿ ಪಿಡಿದು, ನಿನ್ನ ಮೂರ್ತಿಯ ನೋಡಿ ನಿನ್ನ ಸ್ತುತಿಯನೇ ಮಾಡಿ, ನಿನ್ನ ಕರದಲ್ಲಿ ಪಿಡಿದು ಪುಣ್ಯ ಗಳಿಸಿದೆನೋ. ನಿನ್ನ ಸುಂದರ ರೂಪ ಸತತ ಹೃದಯದಿ ಪತ್ತು ಧನ್ಯನಾಗಿರುವೆ. ಇನ್ನೇನು ಬೇಕೆನಗೆ ಒಂದು ಪ್ರಾರ್ಥಿಸಲು ನೂರೊಂದು ಕೊಟ್ಟೆಯೋ. ತಂದೆ ನಿನ್ನಯ ಕರುಣ ಎಂದೆಂದಿಗೂ ಇರಲಿ. ಇಂದು ನೀನಿತ್ತ ನೂರೊಂದು ನಿನ್ನ ಪಾದ ಕರ್ಪಿಸುವೆ. ನಿನ್ನ ಸೇವೆಯೆಂದೆನುತ ಒಂದು ಪ್ರಾರ್ಥಿಸಲು ನೂರೊಂದು ಕೊಟ್ಟೆಯೋ. ಕೆಸರಿನಲ್ಲಿ ಕಂಬದಂತಿದ್ದ ಎನ್ನಯ ಸ್ಥಿತಿಯು ಕುಸಿಯಲಿಲ್ಲವೋ ದೇವ ಶಶಿಮುಖ ಪ್ರಸನ್ನ. ಹೊಸದಾದ ಚೈತನ್ಯ ಎನಗೆ ವಿಕಸಿತವಾಯಿತು. ಉಸಿರಿರುವ ತನಕನ ಮರೆಯೋದಿಲ್ಲವೋ ದೇವ.
ಒಂದು ಪ್ರಾರ್ಥಿಸಲು ನೂರೊಂದು ಕೊಟ್ಟೆಯು. ಬಹಳಷ್ಟು ಹಾಡುಗಳಿವೆ ವಿದ್ಯಾಪ್ರಸನ್ನರು ಮಾಡಿದ, ಇದೇ ಮಠದಿಂದಲೇ ಪ್ರಿಂಟ್ ಆದದ್ದು ಪುಸ್ತಕ. ಭಾಳ ಅದ್ಭುತವಾದಂಥ ಹಾಡುಗಳು. ಅವ್ರು ಹೇಳ್ತಾರೆ, ಯಾರಾದರೂ ಬಂದರೆ ನಿಮಗೆ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಬರ್ತದೆ, ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದ ಮಾಡಲಿಕ್ಕೂ ಬರ್ತದೆ. ಆದರೆ ಆಶೀರ್ವಾದದ ಹಿಂದೆ ಬಂಡಿವಾಳ ಇಲ್ಲ. ನಾನು ನಿನಗೆ ಒಳ್ಳೆಯದಾಗಲಿ ಅಂತ ಅನ್ಬೇಕಾದ್ರೆ ಹಿಂದೆ ಬಂಡಿವಾಳ ಬೇಕು. ನನ್ನ ಹತ್ರ ಪುಣ್ಯ ಇರಬೇಕು. ಪುಣ್ಯ ಇದ್ದರೆ ನಿನಗೆ ಒಳ್ಳೆಯದಾಗಲಿ ಅಂದರೆ ಒಳ್ಳೆಯದಾಗ್ತದೆ. ಯಾಕ್ರಿ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟರೆ ಒಳ್ಳೆಯದಾಗ್ತದೆ? ಇಲ್ಲ, ನಿಮ್ಮ ಮಂತ್ರಾಕ್ಷತೆ ಬೇಕಾಗೋದಿಲ್ಲ, ಮಂತ್ರಾಕ್ಷತೆ ಬೇಕಾಗೋದಿಲ್ಲ. ಇಷ್ಟ್ಯಾಕೆ ರಶ್ದೊಳಗೆ ಬಂದು ಮುದುಕ್ಯಾರನ್ನೆಲ್ಲ ಕೆಳಗೆ ಹಾಕಿ ಮಹಿಷಾಸುರ ಮರ್ದನ ಅಂತ ಮಾಡಿ ಆಮೇಲೆ ಮಂತ್ರಾಕ್ಷತೆ ತಗೊಂಡು ಯಾರು ಹೇಳ್ಯಾರ? ನೀವು ಮಂತ್ರಾಕ್ಷತೆ ಬೇಕಾಗೋದಿಲ್ಲ, ಮನೆಯೊಳಗೆ ಹಾಕ್ಯವ ಕುಂಕುಮದ ತುಪ್ಪದ ಕಲಸ್ರಿ ಅಕ್ಷತಾದೊಳಗೆ ಸ್ನಾನ ಮಾಡಿರಿ, ನಿಮ್ಗೆ ಯಾರು ಬೇಡ ಅಂದಾರ. ಸೊ ನಮಗೆ ಅಕ್ಷತಾ ಬೇಕಾಗಿಲ್ಲ. ಆ ಅಕ್ಷತಾದ ಹಿಂದಿನ ಬಂಡಿವಾಳ ಅದಲ್ಲ, ರಾಮದೇವರ ಸ್ಪರ್ಶ ಮಾಡಿದ್ದು, ಪಾಠ ಪ್ರವಚನ ಮಾಡಿದ್ದು ಮಾತು, ಅದೇನು ತುಂಬಿಕೊಂಡಂಥ ಬ್ಯಾಂಕ್ ಬ್ಯಾಲೆನ್ಸ್ ಅದಲ್ಲ, ಅದರೊಳಗಿಂದ ನಾವು ಚೆಕ್ ಇಸ್ಕೋಬೇಕಾಗಿದೆ. ಚೆಕ್ಕಿನಿಂದ ದುಡ್ಡು ಬರೋಂಗಿಲ್ಲ, ಅದು ಚೆಕ್ಕು ಮಾಧ್ಯಮ, ಬ್ಯಾಂಕ್ನಿಂದ ದುಡ್ಡು ಬರ್ತಿರ್ತದೆ, ಚೆಕ್ ದುಡ್ಡಲ್ಲ. ಹಂಗೆ ಮಂತ್ರಾಕ್ಷತೆ ಸ್ವಾಮಿಗಳು ಕೊಡ್ತಾರಂದ್ರೆ ನಮಗೆ ಪುಣ್ಯದ ಚೆಕ್ ಕೊಡ್ತಾರೆ ಅಂತ ಅರ್ಥ. ಆ ಮಂತ್ರಾಕ್ಷತೆ ನಮ್ಮಲ್ಲಿ ಬಂತು ಅಂದ್ರೆ ನಮ್ಮ ಬ್ಯಾಲೆನ್ಸ್ದೊಳಗೆ ಸ್ವಾಮಿಗಳಿಂದ ಪುಣ್ಯ ಆನ್ಲೈನ್ ಮೇಲೆ ತಂತಾನೆ ಜಾಯ್ನ್ ತುಂಬ್ಕೊಂಡ್ಬಿಡ್ತದೆ. ಸೊ ಮಂತ್ರಾಕ್ಷತೆ ಮುಖ್ಯ ಅಲ್ಲ, ಅದರ ಹಿಂದಿದ್ದಂತಹ ಪುಣ್ಯದ ರಾಶಿ ಇದೆ. ಅವರಿಗೆ ಮಾತ್ರ ಆಶೀರ್ವಾದ ಮಾಡಲಿಕ್ಕೆ ಅಧಿಕಾರ ಇದೆ, ಇಲ್ಲ ಅಂದರೆ ಅಧಿಕಾರ ಇಲ್ಲ. ಅದಕ್ಕೆ ಆ ಪುಣ್ಯವನ್ನು ಗಳಿಸಬೇಕು. ರಾಮನಿಗೆ ಹೇಳ್ತಾಳೆ, ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಧರ್ಮ ಮಾಡು ಪುಣ್ಯ ಮಾಡು, ಧರ್ಮ ಮಾಡು ಪುಣ್ಯ ಮಾಡು, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರು ಅಂತ ಹೇಳ್ತಾರೆ. ಆ ಪುಣ್ಯ ನೀನು ಗಳಿಸಿದ್ದಿ ಅಂದರೆ ಮಾತ್ರ ಒಳ್ಳೆಯದು. ಅದಕ್ಕೆ ನಮಸ್ಕಾರ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಎಷ್ಟದ ಅಂತಂದ್ರೆ, ನಿನ್ನ ಮನೆಯೊಳಗೆ ಕೈಯೊಳಗೆ ಮೂರ್ತಿ ಹಿಡ್ಕೊಂಡು ದೇವರ ಪಾದ ದರ್ಶನ ಮಾಡಿಕೊಂಡು ಅದೇನು ಒಂದು ಸ್ವಲ್ಪ ಏನೋ ದೇವರ ಭಾವನಾ ಬರ್ತದಲ್ಲ, ಪುಣ್ಯ ಗಳಿಸಿದೆನೋ ಅಲ್ಲಿ ಪುಣ್ಯ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಮೂರ್ತಿಯ ನೋಡಿ ನಿನ್ನ ಸ್ತುತಿಯನೇ ಮಾಡಿ ನಿನ್ನ ಕರದಲ್ಲಿ ಪಿಡಿದು ಪುಣ್ಯ ಗಳಿಸಿದೆನೋ. ನಿನ್ನ ಸುಂದರ ರೂಪ ಸತತ ಹೃದಯದಿ ಪತ್ತು ಧನ್ಯನಾಗಿರುವೆ, ಇನ್ನೇನು ಬೇಕೆನಗೆ ಒಂದು ಪ್ರಾರ್ಥಿಸಲು ನೂರೊಂದು ಕೊಟ್ಟೆಯೋ. ನೀವೆಲ್ಲರೂ ಇವತ್ತು ಮಂಗಳಾರತಿ ಹತ್ರ ದೇವ್ರ ಹತ್ರ ನಿಂತಿದ್ರಿ, ಶ್ರೀನಿವಾಸ ದೇವ್ರ ಹತ್ರ. ಯಾರು ಏನು ಬೇಡ್ಕೊಂಡಿರ್ಬೇಕು ಅಂತ ನೀವು ಯಾರೂ ಹೇಳೋ ಕಾರಣಿಲ್ಲ, ನಾ ಹೇಳ್ತೀನಿ. ಒಬ್ಬರಾದರೂ ಶ್ರೀನಿವಾಸ ದೇವ್ರ ಮುಂದೆ ನಿಂತು, ಸ್ವಾಮಿ ಜಗತ್ತಿನೊಳಗೆ ಕಣ್ಣು ಇಲ್ಲದೆ ಇದ್ದವರು ಇದ್ದಾರೆ, ನನಗೆ 2 ಕಣ್ಣು ಕೊಟ್ಟು ಕರುಣಾ ಮಾಡಿದೆ ಅಂತ ಒಬ್ಬರಾದರೂ ಪ್ರಾರ್ಥನೆ ಮಾಡ್ಕೊಂಡಿದ್ದೀರ? ಕಾಲಿಲ್ಲದೆ ನಡೀಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ, ನಾನು ಕಾಲಿನಿಂದ ವಾಕಿಂಗ್ ಮಾಡ್ತೀನಿ 4 ಕಿಲೋಮೀಟ್ರು, ಆ ಭಾಗ್ಯ ನೀನು ನನಗೆ ಕೊಟ್ಟಿದ್ದಿ ಅಂತ ದೇವ್ರ ಮುಂದೆ ಯಾರಾದರೂ ಪ್ರಾರ್ಥನೆ ಮಾಡಿವ? ಇಲ್ಲ. ಕೊಟ್ಟದ್ರ ಬಗ್ಗೆ ಯಾರೂ ದೇವ್ರ ಮುಂದೆ ಥ್ಯಾಂಕ್ಸ್ ಹೇಳೋದಿಲ್ಲ, ಕೊಡದೇ ಇದ್ದದ್ರ ಬಗ್ಗೆ ತಕರಾರು ಬೇಕಾದಷ್ಟು ಮಾಡ್ತಾರೆ. ನಾವು ದೇವ್ರ ಹತ್ರ ನಿಂದ್ರೋದೇ ತಕರಾರು ಮಾಡಲಿಕ್ಕೆ, ಥ್ಯಾಂಕ್ಸ್ ಹೇಳಿಕ್ಕಲ್ಲ. ಒಬ್ಬರು ಅದನ್ನು ವಿದ್ಯಾಪ್ರಸನ್ನರು ಹೇಳ್ತಾರೆ, ಇಂದು ನೀನಿತ್ತ 101 ನಿನ್ನ ಪಾದ ಕರ್ಪಿಸುವೆ, ನಿನ್ನ ಸೇವೆಯಂದೆನುತ ಒಂದು ಪ್ರಾರ್ಥಿಸಲು 101 ಕೊಟ್ಟೆಯೋ. ನಾನು ಕೇಳೋದು 1, ನೀನು ಕೊಟ್ಟದ್ದು 1000. ಪ್ರಹ್ಲಾದರಾಜರು ಏನು ಹೇಳಿದರು? ಕಾಮಾನಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ನಾನು ನೀನು ಏನು ಕೊಟ್ಟಿದ್ದಿ ಅದು ಸಾಕಷ್ಟಿದೆ, ನಾನು ನಿನ್ನ ಹತ್ರ ಕೊಡುವಂತ ಬೇಡಲಿಕ್ಕೆ ಬಂದಿಲ್ಲ. ಇದೇ ವಿದ್ಯಾಪ್ರಸನ್ನರು ಇನ್ನೊಂದು ಕಡೆಗೆ ಹಾಡು ಮಾಡಿದ್ದಾರೆ, ನೀಡಿದ ಭಾಗ್ಯವು
ಕೇಡು ತರದೆ ಕಾಪಾಡಬೇಕೆಲೋ ಪ್ರೌಢ ಪ್ರಸನ್ನನೇ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯ ಬೇಕೋ. ಬೇಡ ಎಂಬುವರಿಗೆ ನೀಡುವ ದೊರೆ ನೀನು. ಅವ್ರು ಹೇಳ್ತಾರೆ ದೇವ್ರು ಹೆಂಗಿದ್ದಾನಂದರೆ ಚಂಡಿಕತ್ತಿ ಇದ್ದಂಗೆ. ನಾವು ಏನು ಬೇಡ್ತೀವೋ ಅದನ್ನು ಕೊಡೋಂಗಿಲ್ಲ, ಅದ್ರ ವಿರುದ್ಧ ಕೊಡ್ತಾರೆ. ಪಾಂಡವರು ಎಲ್ಲಿ ತನಕ ರಾಜ್ಯ ಬೇಡಿದ್ರು ಅಲ್ಲಿ ತನಕ ಅರಣ್ಯಕ್ಕೆ ಕಳಿಸ್ದ. ಅರಣ್ಯನೇ ಆರಾಮದಪ್ಪ, ಯಾವಾಗಲೂ ಬಂದು ಭೇಟಿ ಆಗ್ತೀವಿ, ಭಾಳ ಸುಸೂತ್ರ ಮಕ್ಕಳು ಅರಮನೆಗೆ ಕೊಟ್ಟ. ಎಷ್ಟು ಉಲ್ಟಾ ಇದ್ದಾನೆಂದರೆ, ಯಾರಿಗೆ ಏನು ಬೇಕು ನೀವು ನಾವು ದೇವ್ರ ಮುಂದೆ ಎಂದು ಸ್ವಾಮಿ ನನಗೆ ದುಃಖ ಕೊಡಪ್ಪ, ಕಷ್ಟ ಕೊಡಪ್ಪ ಅಂತ ಒಬ್ಬರೇ ಬೇಡ್ಕೊಂಡ್ರೆ ಬೇಡ್ಕೊಂಡಿಲ್ಲ. ನಾವೇನು ಕೇಳ್ಕೊಂಡ್ರೆ ಆರಾಮಿಡಪ್ಪ, ಒಂದು ದೊಡ್ಡ ಮನೆ ಕೊಡು, ಬಂಗ್ಲಾ ಕೊಡು ಎಲ್ಲ ಕೇಳಿ. ನಮ್ಮನೆಯಲ್ಲಿ ಇಟ್ಟ ಜೋಪಡಿ ಪಟ್ಟಾಗಿ ಇಟ್ಟ. ನಾವು ಯಾವುದು ಕೇಳ್ತೀವಿ ಅದರ ವಿರುದ್ಧ ಕೊಡೋದೇನೆ ಅವನ ಸ್ವಭಾವ ಅಂತೆ. ಅವ್ರು ಹೇಳ್ತಾರೆ ಬೇಡ ಎಂಬುವರಿಗೆ ನೀಡುವ ದೊರೆ ನೀನು ರೂಢಿಯ ಬಲ್ಲೆನೋ ಕಾಡುವುದಿಲ್ಲವೋ ನೀಡಿದ ಭಾಗ್ಯವು ಕೇಡು ತರದೆ. ನೀನು ಏನು ಬೇಡ್ತೀನಿ ಅದಂತೂ ಕೊಡಂಗಿಲ್ಲ. ಮಹಾಜಿಪುಣ. ದುಡ್ಡು ತಗೊಂಡು ಕೊಡು ದೇವರು ಅಂದರೆ ಶ್ರೀನಿವಾಸ ದೇವರು ಒಬ್ಬರೇ ಅಂತ. ಜಗತ್ತಿನೊಳಗೆ ದುಡ್ಡು ತಗೊಂಡು ಕೆಲಸ ಮಾಡೋನು ಅಂದರೆ ಬ್ರಹ್ಮಾಂಡ ಪುರಾಣ ಹೇಳ್ತದೆ, ದುಡ್ಡು ತೆಗೆದುಕೊಂಡು ಕೆಲಸ ಮಾಡೋ ಶ್ರೀನಿವಾಸ ದೇವರಂತ. ಯಾಕೆ ಗೊತ್ತದೇನು? ಅವ ಕಲಿಯುಗದೊಳಗಿದ್ದಲ್ಲ. ತಗೊಂಡ ಮಾಡು ಚಟ ದೇವರಿಗೂ ಬಿಟ್ಟಿಲ್ಲ ಅಂತ. ಕೃಷ್ಣಗೆ ಯಾಕೆ ಈ ಅಭ್ಯಾಸ ಆಗಲಿಲ್ಲ? ಅವನು ದ್ವಾಪರ ಯುಗದೊಳಗೆ ಬಂದ. ರಾಮಗೆ ಯಾಕೆ ಆಗಲಿಲ್ಲ? ನಾವು ತ್ರೇತಾಯುಗದೊಳಗೆ ಬಂದ. ಶ್ರೀನಿವಾಸನಿಗೆ ಈ ಚಟ ಏನಂದ್ರೆ ಕೊಡ್ರಿ ಕೊಡ್ತೀನಿ, ಕೊಡ್ರಿ ಕೊಡ್ತೀನಿ. ನೋಡ್ರಿ, ನೀವು ರಾಮದೇವರು ದೇವಸ್ಥಾನಕ್ಕೆ ಹೋಗ್ರಿ, ಹುಂಡಿಗೆ ಪ್ರಧಾನ ಇಲ್ಲ. ಎಲ್ಲೇ ಹೋಗ್ರಿ ಹುಂಡಿ ಪ್ರಧಾನ, ಉಂಡಿ ಪ್ರಧಾನ. ವೆಂಕಟೇಶ್ ದೇವರೊಬ್ಬರೇ. ನಾವು 2,000 ರೂಪಾಯಿ ಇಟ್ಕೊಂಡು 1,000 ರೂಪಾಯಿ ಹುಂಡಿ ಹಾಕ್ಕೊಂಡು ಅಂತ ನೀವು ಹೋಗ್ರಿ, ಹುಂಡಿ ತನಕ ಬರೋತಕ್ಕ 1,000 ಅಂತ ನಿಮ್ಮ ತಲೆಯೊಳಗೆ ಇರ್ತದೆ. ಹುಂಡಿ ನೋಡಿದ್ಕೊಂಡು ಇಟ್ಕೊಂಡು ಏನು ಮಾಡೋದು ಅಂತ 2,000 ಹಾಕಿ ಬಂದುಬಿಡ್ತಾನೆ ನಾವು. ಶ್ರೀನಿವಾಸ ದೇವ್ರ ಸ್ವಭಾವ ಅದು. ದುಡ್ಡು ತಗೊಂಡು ಕೆಲಸ ಮಾಡೋದು ಅಂತ ಅನ್ನೋದು ಶ್ರೀನಿವಾಸ ದೇವರು ಒಬ್ಬನೇ ದೇವತಾ. ಪರಮಾತ್ಮನ ಅವತಾರಗಳಲ್ಲಿ ಇನ್ನು ಯಾವ ಅವತಾರನೂ ಇಲ್ಲ, ಇದೇ ಅವತಾರ. ದೇವರೇನು ಮಾಡ್ದ? ನನ್ನಿಂದ ಚಾಲು ಆಗಲಿ ಅಂದವ. ಇದೇನು ತೊಗೊಂಡು ಮಾಡೋ ಕೆಲಸದ ಇದು ನನ್ನಿಂದ ಸ್ಟಾರ್ಟ್ ಆಗಲಿ ಅಂತ ಭಗವಂತ ಮಾಡ್ತಾನೆ. ಆದ್ದರಿಂದ ದೇವರಿಗೆ ಎಂಥದ್ದು ಅಂದರೆ ಬೇಡ ಎಂಬುವರಿಗೆ ನೀಡುವ ದೊರೆ ನೀನು. ಯಾರು ಬ್ಯಾಡ ಅಂತಾರ ಅವ್ರಿಗೆ ಕೊಡ್ತಾನಂತೆ, ಯಾರು ಬೇಕಂತಾರ ಅವ್ರಿಗೆ ಕೊಡೋದಿಲ್ಲ. ಅದಕ್ಕೆ ನಾನು ಬೇಡಲಿಕ್ಕೆ ಬಂದಿಲ್ಲ, ಮತ್ತು ಎದಕ್ಕೆ ಬಂದಿದ್ದೆ ಅಂದ್ರೆ ಕೇಳಲಿಕ್ಕೆ ಬಂದೀನಿ. ನಿನ್ನ ಹತ್ರ ನಾನು ಬೇಡಲಿಕ್ಕೆ ಬಂದಿಲ್ಲ, ನಾನು ಹೇಳಲಿಕ್ಕೆ ಬಂದೀನಿ. ಏನಂತ ಹೇಳಿಕ್ಕೆ ಬಂದೀನಿ? ನೀಡಿದ ಭಾಗ್ಯವು ಕೇಡು ತರದೆ. ನೀ ಏನು ನನಗೆ ಕೊಟ್ಟಿದ್ದಿ ಅದು ಯಾವುದೂ ಕಸ್ಕೋಬೇಡ. ನೀನು ನನಗೇನು ಕೊಟ್ಟಿದ್ದಿ ಅದನ್ನು ಕಸ್ಕೋಬೇಡ. ನಾ ಏನು ಕೊಡ್ತೀನಿ ಅದನ್ನಷ್ಟು ಇಸ್ಕೋ. ಇಷ್ಟಕ್ಕಾಗಿ ನಾನು ನಿನ್ನ ಹತ್ರ ಹೇಳಲಿಕ್ಕೆ ಬಂದೀನಿ ಅಂತಂತಾರೆ. ನೀಡಿದ ಭಾಗ್ಯವು ಕೇಡು ತರದೆ ಕಾಪಾಡಬೇಕೆಲೋ ಪ್ರೌಢ ಪ್ರಸನ್ನನೆ ಕೊಟ್ಟ ಭಾಗ್ಯವೇ ಸಾಕು ಅಂತ ಬಹಳ ಸುಂದರವಾಗಿ ಹೇಳ್ತಾರೆ. ಅದಕ್ಕಾಗಿ ರಾಮದೇವರಿಗೆ ಕೌಸಲ್ಯ ಹೇಳ್ತಾಳೆ, ಧರ್ಮಸ್ವಾಂ ಅಭಿರಕ್ಷತು. ಧರ್ಮವು ನಿನ್ನ ಧರ್ಮವು ನಿನ್ನನ್ನು ರಕ್ಷಣೆ ಮಾಡಲಿ ಅಂತ ಅವಳು ಹೇಳ್ತಾಳೆ. ಆದ್ದರಿಂದ ಇದು ದೊಡ್ಡದಾದಂತಹ ರಾಮಾಯಣ. ರಾಮಾಯಣದೊಳಗೆ ನೋಡ್ರಿ, ರಾವಣ ಹೆಂಗಿದ್ದ? ಒಂದು ಮುಖ ಇದ್ದವ್ರದೇ ಮೇಂಟೈನ್ ಮಾಡೋದು ಕಷ್ಟ. ರಾಮನಿಗಿದ್ದದ್ದು 10 ಮುಖ. ಅವನು ಹೆಂಗೆ ಕ್ರೀಮ್ ಬಳಸ್ತಿದ್ದೋ, ಏನು ಪೌಡ್ರ್ ಹಚ್ಕೋತಿದ್ದೋ, ಅವನು ಹೆಂಗೆ ಮುಖ ಮೇಂಟೈನ್ ಮಾಡ್ತಿದ್ದೋ ಯಾರಿಗೆ ಗೊತ್ತು. ಒಂದು ಮುಖ ಮೇಂಟೈನ್ ಮಾಡೋರು ಮೇಕಪ್ ಡಬ್ಬಿನೇ ದೊಡ್ಡದಿರ್ತದೆ. ಅಂಥದ್ದು ರಾವಣಂದು 10 ಮುಖ. 10 ಮುಖದಿಂದ ಮಾತಾಡೋನು, 10 ಮುಖದಿಂದ ಯೋಚನೆ ಮಾಡೋನು ಅಂಥ ರಾಮ. ಹಾಗಾದರೆ ನಮ್ಮ ಮನಸ್ಸು ರಾವಣ ಅಲ್ಲವೇ? ಮನಸ್ಸಿಗೆ ಎಷ್ಟು ಮುಖಗಳು? 10 ಮುಖಗಳು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. 10 ಇಂದ್ರಿಯಗಳ ಒಂದು ದೊಡ್ಡದಾದಂಥ ಮನಸ್ಸು ಇದು ರಾವಣ. ಇದು ಏನು ಮಾಡ್ತಿರ್ತದೆ ಅಂದರೆ
ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಮನಸ್ಸು. ಸೀತಾ ಅಂದರೆ ಐಶ್ವರ್ಯ, ಲಕ್ಷ್ಮೀದೇವಿ ಅವಳು. ಇನ್ನೊಬ್ಬರ ಐಶ್ವರ್ಯವನ್ನು ನಂದ ಮಾಡಿಕೊಳ್ಳಬೇಕು, ಇನ್ನೊಬ್ಬರ ಹೆಂಡತಿಯಾದಂತಹ ಸೀತೆಯನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತ ಹೆಂಗೆ ರಾವಣ ಅಪೇಕ್ಷೆ ಪಟ್ಟ, ನಮ್ಮ ಮನಸ್ಸು 10 ಇಂದ್ರಿಯಗಳಿಂದ ಕೂಡಿದ ನಮ್ಮ ಮನಸ್ಸು ಇನ್ನೊಬ್ಬರ ಸಂಪತ್ತನ್ನು ನಮ್ಮ ಸಂಪತ್ತು ಮಾಡಿಕೊಳ್ಬೇಕು ಅಂತ ಹೊರಡ್ತದೆ. ಅದಕ್ಕಾಗೆಲ್ಲ ಪ್ಲ್ಯಾನ್ಗಳು, ವಂಚನೆಗಳು, ಮೋಸ ಮಾಡೋದು, 108 ವ್ಯಾಪಾರಗಳು, ನಾನಾ ತರಹದ ವೇಷಗಳು. ರಾವಣ ಮಾಡಿಕೊಂಡಿದ್ದೇ ಅದೇ. ವೇಷ ಹಾಕ್ಕೊಂಡ, ಮಾರೀಚನಿಗೆ ಮೋಸದಿಂದ ಕೊಲ್ಲಿಕ್ಕೆ ಹೇಳಿದ, ನಾನಾ ಮುಖಗಳಿಂದ, ವೇಷಗಳಿಂದ, ಭಾಷೆಗಳಿಂದ ಮೋಸ ಮಾಡಿ ಸೀತೆಯನ್ನು ಅಪಹಾರ ಮಾಡಿದ. ಹಾಗಾದ್ರೆ ಮನಸ್ಸು ಹಾಗೇ ಇದೆ, ನಾನಾ ಮುಖಗಳನ್ನು, ವೇಷಗಳನ್ನು ಹಾಕ್ಕೊಂಡು ಇನ್ನೊಬ್ಬರ ಸಂಪತ್ತನ್ನು ತಂದು ಮಾಡಿಕೊಳ್ಳುತ್ತದೆ ಅಂತನ್ನೋದು ಪ್ರತಿಯೊಬ್ಬರ ದೇಹವೆಂಬ ಅಯೋಧ್ಯೆಯಲ್ಲಿ ಅಥವಾ ದೇಹವೆಂಬ ಲಂಕೆ. ಅದರೊಳಗೆ ಯಾಕೆ ದೇಹಕ್ಕೆ ಲಂಕಾ ಅಂತ ಕರಿಬೇಕು ಅಂದರೆ ಅದು ಸುಟ್ಟು ಹೋಗ್ತದಲ್ಲ. ಲಂಕಾ ಸುಡಲಿಲ್ವೇ? ಲಂಕಾ ಹೆಂಗೆ ಒಂದು ದಿವಸ ಸುಟ್ಟತೋ ಹಂಗೆ ದೇಹನೂ ಒಂದು ದಿವಸ ಸುಟ್ಟು ಹೋಗ್ಬಿಡ್ತದೆ. ಆದ್ದರಿಂದ ಇದು ದೇಹ, ಇದು ಲಂಕಾ ಹೆಂಗಿತ್ತು? ಸುವರ್ಣ. ಸುವರ್ಣ ಅಂದರೆ ಬಂಗಾರ, ಇದು ಸುವರ್ಣ. ವರ್ಣ ಅಂದರೆ ಬಣ್ಣ, ಸುವರ್ಣ. ಒಬ್ಬೊಬ್ರದ್ದು ಒಂದೊಂದು ಥರದ ಬಣ್ಣಗಳಿದ್ದಂಥ ಕೆಂಪ, ಕರಿ, ಇಂತಹ ಬಣ್ಣ ಉಳತಕ್ಕಂತಹ ದೇಹ ಏನಿದೆ ಇದು ಸುವರ್ಣದ ನಗರ. ಲಂಕೆಯಂತೆ ಸುವರ್ಣದ ನಗರ. ಇಲ್ಲಿ ವಾಸ ಮಾಡತಕ್ಕಂಥವನು ರಾವಣ. ಅಂದರೆ ಮನಸ್ಸು, 10 ಇಂದ್ರಿಯಗಳಿಂದ ಕೂಡಿದಂಥ ಮನಸ್ಸು. ಅಂದರೆ ಇನ್ನೊಬ್ಬರ ಸಂಪತ್ತನ್ನು ತನ್ನದು ಮಾಡಿಕೊಳ್ಬೇಕು ಅಂತನ್ನುವ ಸೀತಾಪಹಾರ. ಅದಕ್ಕೆ ಬೇಕಾದದ್ದೇನು ಅಂದರೆ ಮನಸ್ಸು ಇದನ್ನು ತಪ್ಪಿಸ್ಕೋಬೇಕು ಅಂದರೆ ರಾಮದೇವರೇ ಬೇಕು. ರಾಮ ಅಂದರೆ ಸುಖ.